ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿದೆ, ಯಾವ ರೀತಿಯಾಗಿರುವಂತಹ ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗತ್ತೆ, ಯಾವುದು ಶುಭ ಸಂಖ್ಯೆ ಇದೆ, ಇದೆಲ್ಲದರ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಆದ್ದರಿಂದ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಏಪ್ರಿಲ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಬದಲಾವಣೆ ಹಾಗೂ ಆಂತರಿಕ ಶಕ್ತಿ ಹೆಚ್ಚಾಗುವಂಥ ಸಮಯವಾಗಿದೆ. ಈ ರಾಶಿಯವರು ಸ್ವಭಾವತಃ ಗಂಭೀರ, ರಹಸ್ಯಮಯ ಮತ್ತು ದೃಢ ಸಂಕಲ್ಪವನ್ನು ಹೊಂದಿರುವವರು. ಈ ತಿಂಗಳಲ್ಲಿ ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ತಿರುವುಗಳು ಕಾಣಬಹುದು. ನೀವು ಯಾವುದೇ ವಿಷಯವನ್ನ ಆಳವಾಗಿ ವಿಶ್ಲೇಷಿಸುವ ಗುಣವನ್ನ ಹೊಂದಿರೋದ್ರಿಂದ ಈ ಸಮಯದಲ್ಲಿ ನೀವು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಗುರಿ ಏನಿರುತ್ತೋ ಅದೆಲ್ಲವನ್ನ ಕೂಡ ಸಾಧಿಸೋದಕ್ಕೆ ಹೆಚ್ಚು ಸಾಧ್ಯವಾಗುತ್ತೆ. ಕೆಲವೊಮ್ಮೆ ಅತಿಯಾದಂಥ ಸಂಶಯ, ಅನುಮಾನ ನಿಮ್ಮನ್ನ ಕಾಡಬಹುದು. ಆದರೆ ಅದು ಯಾವುದನ್ನು ಕೂಡ ನೀವು ತಲೆಗೆ ಹಾಕೋಬೇಡಿ. ನಿಮ್ಮ ಭಾವನೆಗಳು ಕೂಡ ತುಂಬ ತೀವ್ರವಾಗಿರ್ತದೆ. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಮುಖ್ಯವಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ಬದಲಾವಣೆಯ ಒಂದು ಸೂಚನೆಯನ್ನ ನೀಡ್ತದೆ. ಹೊಸ ಅವಕಾಶಗಳು ಕೂಡ ನಿಮಗೆ ಎದುರಾಗುವಂತ ಚಾನ್ಸಸ್ ಇರುತ್ತೆ. ನಿಮ್ಮ ಜವಾಬ್ದಾರಿಗಳು ಈಗೇನಿರುತ್ತೋ ಅದು ಜಾಸ್ತಿ ಆಗುವಂತ ಲಕ್ಷಣಗಳಿದೆ. ಕೆಲಸದಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದು ಹೆಚ್ಚಾಗತ್ತೆ. ನಾ ಮುಂದು ತಾ ಮುಂದು ಅನ್ನುವಂಥದ್ದು ಹೆಚ್ಚಾಗ್ಬೋದು. ಆದರೆ ನಿಮ್ಮ ಒಂದು ಶ್ರಮ ಏನಿರುತ್ತೋ ಅದರಿಂದಾಗಿ ಉತ್ತಮವಾದಂಥ ಫಲವನ್ನ ನೀವು ಪಡಿಬಹುದು. ನಿಮ್ಮ ಒಂದು ಸಹೋದ್ಯೋಗಿಗಳಿಂದ ಅನಗತ್ಯವಾದಂಥ ತಕರಾರುಗಳೆಲ್ಲ ಬರ್ಬೋದು. ಆದರೆ ಆ ಎಲ್ಲಾ ತಕರಾರುಗಳಿಂದ ನೀವು ತಪ್ಪಿಸ್ಕೋಬೇಕಾಗತ್ತೆ. ಹೊಸ ಯೋಜನೆಗಳೇನಾದ್ರೂ ನೀವು ಕೈಗೊಂಡ್ರೆ ಈ ತಿಂಗಳದು ಯಶಸ್ವಿಯಾಗತ್ತೆ. ಹೂಡಿಕೆ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ನಿಮ್ಗೆ ಮಿಶ್ರ ಫಲವನ್ನ ನೀಡುತ್ತೆ. ಆಕಸ್ಮಿಕವಾದಂತ ಖರ್ಚುಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಸಾಲ ಕೊಡೋದು ಅಥವಾ ಪಡೆಯೋದನ್ನ ನೀವು ತಪ್ಪಿಸಬೇಕಾಗತ್ತೆ. ಯಾರಾದ್ರೂ ಸಾಲ ಕೇಳಿದ್ರೆ ಕೊಡೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಹಾಗೆ ಯಾರಿಂದಾದ್ರೂ ಸಾಲ ತಗೊಳ್ಳುವಾಗ ಕೂಡ ನೀವು ಯೋಚನೆ ಮಾಡಿ ತಗೋಬೇಕಾಗತ್ತೆ. ಅಸೂಯೆ ಅಥವಾ ಅನುಮಾನದಿಂದ ಸಮಸ್ಯೆಗಳು ಹೆಚ್ಚಾಗಬಹುದು. ಯಾರ ಬಗ್ಗೆ ಕೂಡ ನೀವು ಅಸೂಯೆಯನ್ನ ಪಡೆಯೋದಕ್ಕೆ ಹೋಗಬೇಡಿ ಅಥವಾ ಸಂಶಯ ಪಡೋದಕ್ಕೆ ಕೂಡ ಹೋಗಬೇಡಿ. ಸಂಗಾತಿಯ ಮೇಲೆ ನೀವು ನಂಬಿಕೆ ಇಡುವುದು ಬಹಳ ಮುಖ್ಯವಾಗಿರುತ್ತೆ. ವಿವಾಹಿತರಿಗೆ ಈ ತಿಂಗಳು ಸ್ವಲ್ಪ ಸವಾಲಿನದ್ದಾಗಿರುತ್ತೆ. ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ ಸಾಧ್ಯ ಆಗತ್ತೆ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಒಂಥರ ಸಾಮಾನ್ಯ ಆಗಿರುತ್ತೆ. ತುಂಬಾ ಚೆನ್ನಾಗೂ ಇರಲ್ಲ, ತುಂಬಾ ತಳಮಟ್ಟಕ್ಕೂ ಹೋಗಿರಲ್ಲ, ಮಿಡ್ಲ್ ಅಂತ ಹೇಳ್ಬೋದು. ನಿಮ್ಮ ಸಹನೆ, ತಾಳ್ಮೆ ಇದೆಲ್ಲವೂ ಕೂಡ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಿಸೋದಕ್ಕೆ ಸಾಧ್ಯ ಆಗತ್ತೆ. ಆದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದಂಥ ಸಮಯ. ಆಳವಾದಂಥ ಅಧ್ಯಯನ ಮಾಡಬೇಕು ಅಥವಾ ಸಂಶೋಧನೆ ಏನಾದರೂ ಮಾಡಬೇಕು ಅಂತ ಇದ್ರೆ ಕೂಡ ಇದು ಸೂಕ್ತವಾದಂಥ ಸಮಯ ಆಗಿರುತ್ತೆ. ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿಬೇಕು ಅಂತ ಇದ್ರೆ ಅಲ್ಲಿ ನೀವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಬೇಕಾಗತ್ತೆ. ರಕ್ತದ ಒತ್ತಡ ಸಮಸ್ಯೆಗಳು ಉಂಟಾಗ್ಬೋದು, ಮಾನಸಿಕವಾದಂಥ ಒತ್ತಡ ಉಂಟಾಗ್ಬೋದು. ಕೆಲಸ ಅಥವಾ ವೈಯಕ್ತಿಕ ಕಾರಣಗಳಿಂದ ನೀವು ಪ್ರಯಾಣವನ್ನ ಬೆಳೆಸ್ತೀರಾ. ಕೆಲವೊಮ್ಮೆ ಅಡಚಣೆಗಳೆಲ್ಲ ಉಂಟಾಗತ್ತೆ. ಪ್ರಯಾಣ ಏನಾದರೂ ನೀವು ಬೆಳೆಸ್ತೀರಿ ಅಂತ ಇದ್ರೆ ಮುಂಚಿತವಾಗಿ ನೀವು ಯೋಜನೆಯನ್ನ ಹಾಕೊಂಡು ಪ್ರಯಾಣ ಮಾಡಬೇಕಾಗತ್ತೆ. ಹಾಗಿದ್ದಾಗ ಉತ್ತಮವಾದಂಥ ಫಲ ಸಿಗುತ್ತೆ. ನಿಮಗೆ ಶುಭ ದಿನಗಳು 1ನೇ ತಾರೀಕು, 6ನೇ ತಾರೀಕು, 12, 18, 27. ಶುಭ ಬಣ್ಣ ಕೆಂಪು ಹಾಗೂ ಕಪ್ಪು ಬಣ್ಣ. ಶುಭ ಸಂಖ್ಯೆ 9. ನಿಮಗೆ ಏನಾದರೂ ಸಮಸ್ಯೆಗಳಿದೆ, ಮಾನಸಿಕವಾಗಿ ಏನಾದರೂ ಒತ್ತಡಗಳಾಗ್ತಾ ಇದೆ ಅಂತ ಇದ್ದಾಗ, ನಿಮಗೆ ಒಳ್ಳೆಯ ಫಲಗಳು ಬೇಕು ಅಂತ ಇದ್ದಾಗ ಮಂಗಳವಾರ ಹನುಮಾನ್ ದೇವರ ಪೂಜೆಯನ್ನ ಮಾಡಬೇಕು. ದೇವರಿಗೆ ಕೆಂಪು ಹೂವನ್ನು ಅರ್ಪಿಸಬೇಕಾಗತ್ತೆ. ಇವಿಷ್ಟು ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಫಲಾಫಲಗಳು. ಧನ್ಯವಾದಗಳು.